ಕಸದ ವಾಹನದಲ್ಲಿ ಅಕ್ರಮ ಮರಳು ಸಾಗಾಟ. ಧವಳೇಶ್ವರ ಗ್ರಾಮ ಪಂಚಾಯಿತಿಯ ವಿರುದ್ಧ ಗಂಭೀರ ಆರೋಪ. ಗ್ರಾಮ ಪಂಚಾಯಿತಿ ವಾಹನದ ದುರುಪಯೋಗ, ಪಿಡಿಒ ವಿರುದ್ಧ ಅಕ್ರಮ ಮರಳು ಸಾಗಾಟ ಆರೋಪ. ಡ್ರೈವಿಂಗ್ ಲೈಸೆನ್ಸ್ ಇಲ್ಲದೆ ವಾಹನ ಚಲಾನೆ, ಕಸದ ಬದಲು ಮರಳು ಸಾಗಾಟ ವಿಡಿಯೋ ವೈರಲ್. ಧವಳೇಶ್ವರ ಗ್ರಾಮ ಪಂಚಾಯಿತಿಯಲ್ಲಿ ಅಕ್ರಮಗಳ ಸರಮಾಲೆ, ಪಿಡಿಒ ಆಡಳಿತದ ವಿರುದ್ಧ ಸಾರ್ವಜನಿಕರ ಆಕ್ರೋಶ. ಕಸದ ವಾಹನದಲ್ಲಿ ಮರಳು ಸಾಗಾಟ ಆರೋಪ. ಧವಳೇಶ್ವರ ಗ್ರಾಮ ಪಂಚಾಯಿತಿ ಪಿಡಿಒ ವಿರುದ್ಧ ತನಿಖೆಗೆ ಆಗ್ರಹ. ಬಾಗಲಕೋಟೆ ಜಿಲ್ಲೆಯಲ್ಲಿ ಅಕ್ರಮ ಮರಳು ಸಾಗಾಟ ಮಾಡುವುದಕ್ಕೆ ಗ್ರಾಮ ಪಂಚಾಯಿತಿಯ ಪಿಡಿಒ ಕೂಡ ಮುಂದಾಗಿದ್ದಾರಾ? ಯಾವ ಪಂಚಾಯಿತಿ ಯಾವ ಪಿಡಿಒ ಅಂತೀರಾ? ನೀವೇ ನೋಡಿ. ಬಾಗಲಕೋಟೆ ಜಿಲ್ಲೆ ರಬಕವಿಬನಹಟ್ಟಿ ತಾಲೂಕಿನ ಧವಳೇಶ್ವರ ಗ್ರಾಮ ಪಂಚಾಯಿತಿಯಲ್ಲಿ ಬೇಜವಾಬ್ದಾರಿ ಪಿಡಿಒ ಇದ್ದಾನೆ ಅಂದರೂ ತಪ್ಪಾಗಲ್ಲ. ಕಸ ಮಾತ್ರ ಸಂಗ್ರಹ ಮಾಡುವ ವಾಹನದಲ್ಲಿ ರಾಜಾರೋಷವಾಗಿ ಮರಳು ಕದ್ದು ಸಾಗಾಟ ಮಾಡುತ್ತಿದ್ದಾರೆ. ಸದ್ಯಕ್ಕೆ ಗ್ರಾಮ ಪಂಚಾಯಿತಿ ಆಡಳಿತ ದುರುಪಯೋಗ ಮಾಡುತ್ತಿರುವ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರ ಸಿದ್ದರಾಮೇಶ್ ಕುಂದ್ರಿಮಠ ಅಕ್ರಮ ಮರಳು ಸಾಗಾಟ ಮಾಡುತ್ತಿರುವಾಗ ಅವರ ಸಿಬ್ಬಂದಿಗಳನ್ನು ಸ್ಥಳದಲ್ಲಿ ಸಾಕ್ಷಿ ಸಮೇತ ಪತ್ತೆ ಹಚ್ಚಲಾಗಿದೆ. ಮರಳು ತೆಗೆಯುವುದಕ್ಕೆ ಯಾವ ಅಧಿಕಾರಿ ನಿಮಗೆ ಪರವಾನಗಿ ಕೊಟ್ಟಿದ್ದಾರೆಂದು ಕೇಳಲು ಧವಳೇಶ್ವರ ಗ್ರಾಮ ಪಂಚಾಯಿತಿ ಸಿಬ್ಬಂದಿಗಳು ತಡವರಿಸಿದ್ದಾರೆ. ಮತ್ತು ಈ ಪುರುಷ ಸಿಬ್ಬಂದಿಗಳು ವಾಹನ ಚಲಾಯಿಸುವುದಕ್ಕೆ ಯಾವ ಲೈಸೆನ್ಸ್ ಕೂಡ ಇವರತ್ರ ಇರೋದಿಲ್ಲ. ಮಾನ್ಯ ಸರ್ಕಾರ ಗ್ರಾಮ ಪಂಚಾಯಿತಿ ಕಸ ಸಂಗ್ರಹಣಾ ವಾಹನವನ್ನು ನಿಜವಾಗಿ ಇರುವಂತಹ ಡ್ರೈವರ್ ಅವರ ಮಹಿಳೆ ಎಂದು ಗುರುತಿಸಲಾಗಿದೆ. ಆದರೆ ಈ ವಾಹನ ಮಾತ್ರ ಪುರುಷ ಚಲಾಯಿಸುತ್ತಿದ್ದಾನೆ. ನಿಜವಾಗಲೂ ಕಸ ಸಂಗ್ರಹಣೆ ಮಾಡುವ ವಾಹನ ಚಾಲಕ ಯಾರು? ಅವರ ಹೆಸರೇನು? ಅವರೇ ನೋಡಿ ನಮ್ಮ ಸುಮಿತ್ರಾ ಮೇತ್ರಿ ಅವರು. ವಾಹನ ಕಲಿತು ಪರವಾನಗಿಯನ್ನು ಪಡೆದು ಗ್ರಾಮ ಪಂಚಾಯಿತಿಯಲ್ಲಿ ಕಾರ್ಯನಿರ್ವಹಿಸಬೇಕಾಗಿರುವ ಸುಮಿತ್ರಾ ಅವರು ಎಲ್ಲಿದ್ದಾರೆ? ಇದೆಲ್ಲ ನೋಡುವುದಾದರೆ ಧವಳೇಶ್ವರ ಗ್ರಾಮ ಪಂಚಾಯಿತಿಯಲ್ಲಿ ಆಡಳಿತ ಸರಿಯಾಗಿ ಇಲ್ಲ ಎಂಬುದು ಸ್ಪಷ್ಟವಾಗಿ ಎದ್ದು ಕಾಣುತ್ತಿದೆ. ಧವಳೇಶ್ವರ ಗ್ರಾಮ ಪಂಚಾಯಿತಿಯ ಸ್ವಚ್ಛತಾ ವಾಹನ ಸಿಬ್ಬಂದಿಗಳು ಇಲ್ಲಿ ಬಂದು ಅಕ್ರಮ ಮರಳು ಸಾಗಾಟ ಮಾಡುತ್ತಿದ್ದಾರೆ ಎಂದು ಪಿಡಿಒಗೆ ಫೋನ್ ಮೂಲಕ ಹೇಳಿದಾಗ ಅವರು ವಾಹನ ತೊಳೆಯುವುದಕ್ಕೆ ಹೋಗಿದ್ದಾರೆ ಅಂತ ಹೇಳುತ್ತಿದ್ದಾರೆ. ವಾಹನದಲ್ಲಿ ಮರಳು ತುಂಬಿರುವ ವಿಡಿಯೋ ವೈರಲ್ ಆಗಿದೆ. ಸಿಬ್ಬಂದಿಗಳು ಮರಳು ಸಾಗಾಟ ಮಾಡುತ್ತಿದ್ದಾರೆ, ನೀವೇನು ಮಾಡುತ್ತಿದ್ದೀರೆಂದು ಕೇಳಿದಕ್ಕೆ ಅವರು ಸುಮ್ಮನೆ ಉಡಾಫೆ ಮಾತುಗಳನ್ನಾಡಿ ಫೋನ್ ಕಟ್ ಮಾಡ್ತಾರೆ. ಹಲೋ, ಹೇಳ್ರಿ ಸರ್. ಫೋನ್ ಮಾಡಿದ್ರಿ? ಹಲೋ ಹಲೋ, ಹೇಳ್ರಿ. ವಿಡಿಯೋ ಅಲ್ಲ ಸರ್? ಹೌದು, ಹೇಳ್ರಿ. ಅದಕ್ಕ ಹೊಳಕಿನ್ರಿ ಕೇಳ್ರಿ ಇಲ್ರಿ ತಂದ್ರಿ. ಈಗ ಫೋನ್ ಮಾಡಿದ್ರಿ, ಅಮಾಸಿ ಗಾಡಿ ತೊಳಕ್ ಹೋಗಿರತ್ತಲ್ರಿ. ಗಾಡಿ ತೊಳ್ಯಾಕ್ರಿ ಸರ್. ಒಂದು ಉಸುಕ್ ತುಂಬಿದೆಲ್ಲ ವಿಡಿಯೋ ಮಾಡಿದಿವ್ರಿ. ಉಸುಕ್ ತುಂಬಿದಾರು ಮತ್ ನೀವ್ ನೋಡ್ರ ಅಮಾಸಿ ಗಾಡಿ ತೊಳ್ಯಾಕಾರ ನೀವ್ ಹೇಳ್ತೀರಿ. ಗಾಡಿ ತೊಳಕ್ ಹೋಗಿರ್ಬೇಕ್ರಿ. ಏನೋ ಬಸ್ ಸ್ಟ್ಯಾಂಡ್ ಕಾಲ ಮಣ್ಣು ಹೋಗಿ ಅಂದಿದ್ವಿ, ಅದರದೇನ ಆಗಿರ್ಬೇಕು. ಮತ್ತ ನೀವ್ ಈಗ ಎರಡು ಮನೆ ಮಾತಾಡ್ರಿ ಅಂದ್ರೆ ಉಸುಕ್ ಹೊಳಿತ ಗಾಡಿ ತೊಳ್ಯಾಕಾರ ನೀವ್ ಹೇಳ್ತಾರಿ. ಅಲ್ಲ ನಾನು ಹೇಳ್ತೀನಿ, ನಾನು ತಾಲೂಕ್ ಪಂಚಾಯತ್ ಆಗಿದ್ದೀನಿ. ಹಾನ್ ರೀ. ನೋಡಿ, ನನ್ಗೆ ಇನ್ಫಾರ್ಮೇಶನ್ ಇಲ್ಲಾರ್ದೆ ಹೆಂಗೆ ಹೋದ್ರಿ ನೀವು ಹಂಗ ಫೋನ್ ಮಾಡಿ ಕೇಳ್ತೀರಿ. ಈಗ ನೀವು ಗಮನಕ್ಕೆ ಗೊತ್ತಿರಲ್ಲ ರೀ ಮಾಡ್ತಾರ ಸರ್. ಹಲೋ ಹಲೋ ಹಲೋ, ನಿಮ್ಮ ಗಮನಕ್ಕೆ ಗೊತ್ತಿರಲ್ಲ ಮಾಡ್ತಿದ್ರಿ ಆಮೇಲೆ. ಆಯ್ತು. ಧವಳೇಶ್ವರ ಗ್ರಾಮ ಪಂಚಾಯಿತಿಯಲ್ಲಿ ನಿಜವಾಗಲೂ ಏನು ನಡೀತಿದೆ? ಕಸದ ವಾಹನದಲ್ಲಿ ಮಹಿಳೆ ಇರಬೇಕಿತ್ತು, ಪುರುಷ ಇದ್ದಾನೆ. ಡ್ರೈವಿಂಗ್ ಲೈಸೆನ್ಸ್ ಇಲ್ಲದೆ ಚಲಾಯಿಸುತ್ತಿದ್ದಾನೆ ಮತ್ತು ಕಸದ ಬದಲು ಮರಳು ಸಾಗಾಟ ಮಾಡುತ್ತಿದ್ದಾರೆ. ಈ ರೀತಿಯಾಗಿ ಅಕ್ರಮವಾಗಿ ಮರಳು ಸಾಗಾಟ ಮಾಡುತ್ತಿರುವವರಿಗೆ ಮಾನ್ಯ ತಹಶೀಲ್ದಾರ್ ಸಾಹೇಬ್ರು ಅಕ್ರಮ ಮರಳು ಸಾಗಾಟ ಮಾಡುವವರಿಗೆ ಯಾವ ಕ್ರಮ ಜರುಗಿಸುತ್ತಾರೆ? ನಿಮ್ಮ ವ್ಯಾಪ್ತಿಯಲ್ಲಿ ಬರುವ ಸ್ಥಳದಲ್ಲಿ ಅಕ್ರಮ ಮರಳು ಕದ್ದು ಸಾಗಾಟ ಮಾಡುತ್ತಿದ್ದಾರೆ, ಅವರಿಗೆ ಏನು ಕ್ರಮ? ಮತ್ತು ಕಸದ ವಾಹನದ ಚಾಲಕಿ ಸುಮಿತ್ರಾ ಮೇತಿಯವರು ಏನು ಕ್ರಮ ಕೈಗೊಳ್ಳುತ್ತಾರೆ? ಧವಳೇಶ್ವರ ಗ್ರಾಮ ಪಂಚಾಯಿತಿ ಪಿಡಿಒ ಬೇಜವಾಬ್ದಾರಿ ಆಡಳಿತ ಮಾಡುತ್ತಿದ್ದಾನೆ, ಇವನ ಮೇಲೆ ಯಾವ ಕ್ರಮ ಕೈಗೊಳ್ಳುತ್ತಾರೆ ಮುಖ್ಯಾಧಿಕಾರಿಗಳು? ಇದೆಲ್ಲ ಕಾದು ನೋಡಬೇಕಾಗಿದೆ. ಬ್ಯೂರೋ ರಿಪೋರ್ಟ್, ಗರುಡಬೇಟೆ, ಕನ್ನಡ ನ್ಯೂಸ್ 24/7.